ನಾಳೆ ಬರ್ತ್ಡೇ ಸೆಲೆಬ್ರೇಷನ್ ಎಷ್ಟೊತ್ತಿಗೆ? ಕಾಲ್ ಮಾಡಕ್ಕೆ ಒಂದು ರೀಸನ್ ಬೇಕಲ್ಲ, ಅವಾಗ ಹೇಳ್ತೀನಿ. ಒಟ್ನಲ್ಲಿ ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿಯಲ್ಲೇ ಉಳಿಸ್ತೀರಾ ಅಲ್ವಾ? ನಾನೇನ ಮಾಡಿದ್ರು ನಿಮ್ಮ ಸಂಬಂಧ. ಬಂಗಾರಿ, ಏನ್ ಮಾವ ಇಷ್ಟೊಂದ್ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಈ ವಿಷಯ ಏನಾದ್ರೂ ಕೇಳಿದ್ರೆ ನೀನು ಸಖತ್ ಖುಷಿ ಆಗ್ತೀಯ. ಹೌದಾ? ಏನು? ಅದು ಹೇಳಲ್ಲ. ಏನು ಅಂತ ಹೇಳಿ ಮಾವ. ಇಲ್ಲ, ಹೇಳಲ್ಲ. ಆದ್ರೆ ಅದು ನಿನಗೆ ತುಂಬಾ ಸಂತೋಷ ಕೊಡುವಂತ ವಿಚಾರ ಅಂತ ಮಾತ್ರ ಹೇಳ್ತೀನಿ. ಮಾವ, ನೆನ್ನೆವರೆಗೂ ಒಂಥರ ಸತಾಯಿಸ್ತಾ ಇದ್ರಿ, ಈಗ ಇನ್ನೊಂಥರ ಸತಾಯಿಸೋದಕ್ ಶುರು ಮಾಡ್ಕೊಂಡಿದ್ದೀರಾ? ಇಷ್ಟೊಂದು ನನ್ನ ಸತಾಯಿಸ್ಬಾರ್ದು ಮಾವ. ಅದೇನು ಅಂತ ಹೇಳಿ ಮಾವ. ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಬಂಗಾರಿ. ಏನಿಲ್ಲ, ಪ್ಲೀಸ್ ಹೇಳಿ ಮಾವ. ಹೇಳಲ್ಲ. ಹೇಳಲ್ಲ ಅಂದವರು ಯಾಕೆ ಕರ್ದಂಬರ್ದ ಹೇಳ್ಬೇಕಿತ್ತು? ಆಸೆ ಹುಟ್ಟಿಸ್ಬಿಟ್ಟು ಇವಾಗ ಮೋಸ ಮಾಡೋದ್ ಸರಿನಾ? ಅಯ್ಯ, ನನಗೆ ಒಂದ್ ಮಗುನ್ ಹುಡ್ಸಕ್ಕೆ ಆಗಿಲ್ಲ, ಇನ್ ಆಸೆ ಹುಡ್ಸಕ್ಕಾಗತ್ತಾ? ಸುತ್ತಿ ಬಳಸಿ ಅಲ್ಲಿಗೆ ಬರಬೇಡಿ. ಏನ್ ವಿಷಯ ಅಂತ ಹೇಳಿ ಮಾವ. ಸರಿ 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 ಸರಿ, ಇದು ನಿಮ್ಮ ಅಣ್ಣಂಗ್ ಸಂಬಂಧಪಟ್ಟಿರೋ ವಿಷಯ. ನಮ್ಮ ಅಣ್ಣಂಗ್ ಸಂಬಂಧಪಟ್ಟಿರೋ ವಿಷಯನಾ? ಹೌದು, ಅವನ್ ಜೀವನ ಸರಿಯಾಗುವಂತ ವಿಚಾರ. ಹೌದಾ? ಮಾವ 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 ಅದೇನು ಅಂತ ಹೇಳಿ ಮಾವ. ಕಳ್ಳಿ, ನಾನು ಆಗ್ಲೇ ಹೇಳ್ದೆ ಅಲ್ವಾ, ಈ ವಿಷಯ ಪೂರ್ತಿ ಹೇಳಲ್ಲ, ಅದ್ರ ಪರಿಣಾಮ ಮಾತ್ರ ಹೇಳ್ತೀನಿ ಅಂತ. ನಿಮ್ಮ ಅಣ್ಣನ ಜೀವನ ಸರಿ ಹೋಗ್ಲಿ ಅಂತ ನಾನು ಏನೋ ಒಂದು ಉಪಾಯ ಮಾಡಿದ್ದೀನಿ. ಆ ಉಪಾಯ ಏನಾದ್ರೂ ವರ್ಕೌಟ್ ಆಯ್ತು ಅಂದ್ರೆ ನಿಮ್ಮ ಅಣ್ಣನ ಬದುಕು ಮಾತ್ರ ಬಂಗಾರ ಆಗೋಗ್ಬಿಡುತ್ತೆ.